Stop living autopilot. Break the script. Build a life you love. Live with a purpose. Feel alive. ನಮ್ದು ಹೆಂಗಾಗೈತಪ್ಪ ಅಂದ್ರೆ ಮೆಕ್ಯಾನಿಕಲ್ ಲೈಫ್. ಇದನ್ನು ಮಾಡು ಹಿಂಗೆ ಮಾಡು ಬೇಡ. ಒಬ್ಬ ಇಂಜಿನಿಯರ್ ಹಿಂಗೆ ಇರಬೇಕು, ಒಬ್ಬ ಡಾಕ್ಟರ್ ಹಿಂಗೆ ಇರಬೇಕು, ಒಬ್ಬ ಟೀಚರ್ ಹಿಂಗೆ ಇರಬೇಕು, ಬೇಡ. ಅದನ್ನು ಬ್ರೇಕ್ ಮಾಡೋದು, ಸ್ಕ್ರಿಪ್ಟ್ ತೆಗೆದ್ಬಿಡು. ಆಟೋ ಪೈಲಟ್ ಬೇಡ, ಸ್ಕ್ರಿಪ್ಟ್ ತೆಗೆದು, ಸ್ಕ್ರಿಪ್ಟ್ ಎಲ್ಲ ತೆಗೆದೋಗೋದು. ನಮಗೆ ಹೆಂಗೆ ಬೇಕಪ್ಪ ಜೀವನ, ಓಕೆ, ಅಂಥ ಒಂದು ಜೀವನ ಕಟ್ಕೊಳ್ಳೋದು. ನಮಗೊಮ್ಮೆ ಭಾಳಷ್ಟು ಸರಿ ಸರ್ ನಿಮಗೂ ಅನ್ನಿಸ್ತಿರ್ತದೆ, ಓಕೆ, ಇದಕ್ಕಿಂತ ಈ ದಾರಿ ಬೆಸ್ಟ್ ಅಂತೆ. ಬಟ್ ಎಲ್ಲರೂ ಈ ದಾರಿ ಒಳಗೆ ಹೊಂಟಾರೆ, ನಾವೊಬ್ಬ ಈ ಕಡೆ ಸಪ್ರೇಟ್ ಆಗ್ತೀನೇನೋ ಅನ್ನುವಂಥ ಭಯ. ಹಾಗೇನಿಲ್ಲ, ನಮಗೆ ಅದರ ಕಾನ್ಫಿಡೆನ್ಸ್ ಇದ್ದರೆ ಸ್ವಲ್ಪ ನಾವು ನಮ್ಮ ಲೈಫ್, ಓಕೆ, ಜೀವನ ನಡೆಸುವಂಥ ಕ್ರಮವನ್ನು ಬದಲಾವಣೆ ಮಾಡ್ಕೋಬೋದು. ಪಾಯಿಂಟ್ ಅರ್ಥ ಆಗ್ತಾ ಇದೆ? ನಮ್ಮ ಜೀವನ ಇನ್ನೊಬ್ಬರು ನಿಯಂತ್ರಣ ಮಾಡೋಕ್ಕಿಂತ ನಾವೇ ನಿಯಂತ್ರಣ ಮಾಡೋದು ಬೆಸ್ಟ್. ಆಟೋ ಪೈಲಟ್ ಆಗೋದು ಬೇಡ. ಹಿಂಗೆ ಮಾಡಬೇಕು ಇದನ್ನ ಮಾಡಬೇಕು ಬೇಡ. ಅದನ್ನ ಸ್ಕ್ರಿಪ್ಟ್ ಬ್ರೇಕ್ ಮಾಡಿಬಿಡು. ಓಕೆ, ನೀವು ನೌಕರಿ ಮಾಡಿರಿ, ಬಿಸ್ನೆಸ್ ಮಾಡಿರಿ, ಸ್ವಂತ ಲೈಫ್ ಬೇಕಾದ್ರಿ ಆ ಒಂದು ಆಟೋ ಪೈಲಟ್ ಮೂಡಿಂದ ಹೊರಗಡೆ ಬರಬೇಕು. ಹಿಂಗೆ ಇರಬೇಕು ಅನ್ನೋ ಮೈಂಡ್ಸೆಟ್ ತೆಗೆದುಬಿಡು. ಪಾಯಿಂಟ್ ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ಓಕೆ, ಒಂದೇ ರೂಟೀನ್ ಎಷ್ಟೋ ಮಂದಿಗೆ ಅನಿಸ್ತಿರ್ತದೆ, ನಾ ಇದಕ್ಕಿಂತ ಹಿಂಗಿದ್ರೆ ಭಾಳ ಚಲೋ ಇತ್ತಲ್ಲ, ಅದನ್ನು ಅಲ್ಲಿ ಹೋಗಕ್ಕೆ ಒಪ್ಪಂಗಿಲ್ಲ. ಯಾಕೆ ಭಾಳ ಮಂದಿ ಹಿಂಗೆ ಹೋಗಿರ್ತಾರೆ. ಅದಕ್ಕಾಗಿ ಎಲ್ಲರೂ ಹೋಗೋದು ಕಡೆನೇ ನಾವು ಅದನ್ನೇ ಮಾಡ್ಕೊಂಡು ಹೋಗೋದು ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗೋಣ ಅಂತ. ಅದು ಗೋಲ್ಡನ್ ಥಾಟು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಲಾಸ್ಟ್ ಕ್ಲಾಸ್ ಕ್ವಶನ್ ಆನ್ಸರ್ 1